ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧನು ಸರ್ವೋನ್ನತನಾಗಿರುವಂಥ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಕರ್ತನೇ, ನಿನ್ನ ಮಕ್ಕಳಾಗಿರುವಂಥ ನಾವು ದೇವ ನಿಮ್ಮನ್ನು ಸ್ತುತಿಸುವಂಥ ಭಾರವು, ನಿಮ್ಮನ್ನು ಕೊಂಡಾಡುವಂಥ ಭಾರವು ನಮ್ಮ ಮೇಲೆ ಇರುವುದರಿಂದ ಸ್ವಾಮಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಸ್ವಾಮಿ, ನಿಮ್ಮ ವಾಕ್ಯವನ್ನು ತಿಳಿದುಕೊಂಡು ನಿಮ್ಮ ವಾಕ್ಯಕ್ಕೆ ಭಯಪಟ್ಟು ಜೀವಿಸುವಂಥ ಮನಸ್ಸನ್ನು ಸ್ವಾಮಿ ನಮಗೆ ಕೊಡಿ ಎಂದು ಪ್ರಾರ್ಥಿಸುತ್ತೇನೆ. ದೇವ, ನಿನ್ನ ಮಕ್ಕಳಾಗಿರುವಂಥ ನಾವು ಯಾವಾಗಲೂ ನಿಮ್ಮ ವಾಕ್ಯ ಧ್ಯಾನದಲ್ಲಿರುವಂತೆ ಸಹಾಯ ಮಾಡು. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು ಮತ್ತು ದೇವರ ವಾಕ್ಯವನ್ನು ನಾವೆಲ್ಲರೂ ಆಲೋಚನೆ ಮಾಡಬೇಕು ಪ್ರಿಯರೇ. ಆದ ಕಾರಣ ದಯಮಾಡಿ ಎಲ್ಲರೂ ಮಾತಾಡಬಾರ್ದು, ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿ ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತು ನಾವು ಕೇಳುವಂಥ ಪಾಠವು ಸೃಷ್ಟಿ ಆರಂಭಕ್ಕೆ ಆಧಾರವೇನು ಅನ್ನುವಂಥ ವಿಷಯವನ್ನು ಇವತ್ತು ನಾವು ಕೇಳ್ತಿದ್ವಿ. ಪ್ರಿಯರೇ, ನೀವು ಗಮನಿಸ್ರಿ, ಈ ಒಂದು ಸೃಷ್ಟಿ ಅನ್ನುವಂಥದ್ದು ಹೇಗೆ ನಿರ್ಮಾಣವಾಯಿತು, ಈ ಸೃಷ್ಟಿ ಅನ್ನುವಂಥದ್ದು ಯಾವ ವಸ್ತುಗಳಿಂದ ನಿರ್ಮಾಣವಾಯಿತು. ಬಹಳಷ್ಟು ಮಂದಿ ಮಾತಾಡುವರು ಈ ಸೃಷ್ಟಿ ಆರಂಭಕ್ಕೆ ಆಧಾರವೇನು ಅಂತಂದರೆ, ಬಹಳಷ್ಟು ಮಂದಿ ಮಾತಾಡುವರು ಈ ಸೃಷ್ಟಿ ಏನ್ರಿ ಅದೇ ತನ್ನಷ್ಟಕ್ಕೆ ತಾನೇ ರೂಪವನ್ನು ಹೊಂದಿತು, ಇದನ್ನು ಯಾರೂ ಮಾಡಲಿಲ್ಲ, ಯಾರೂ ಮಾಡದೇ ಇದ್ರೂ ಕೂಡ ಈ ಒಂದು ಸೃಷ್ಟಿ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ಉದ್ಭವವಾಯಿತು ಎಂದು ಬಹಳಷ್ಟು ಮಂದಿ ಮಾತನಾಡುವರು ಪ್ರಿಯರೇ. ಇನ್ನು ಕೆಲವರು ಮಾತನಾಡುವರು ಈ ಒಂದು ಸೃಷ್ಟಿ ಅನ್ನುವಂಥದ್ದು ಒಂದು ದೊಡ್ಡ ಶಬ್ದದಿಂದ ಹೊಡೆಯಲ್ಪಟ್ಟು ದೊಡ್ಡ ಶಬ್ದದಿಂದ ಹೊಡೆಯಲ್ಪಟ್ಟು ಅನೇಕ ವಸ್ತುಗಳು ಈ ಲೋಕದಲ್ಲಿ ನಿರ್ಮಾಣವಾದವು. ಗಿಡಗಳು, ಅನಂತರ ಕಾಡು ಮೃಗಗಳು, ಇವೆಲ್ಲವೂ ಒಂದು ದೊಡ್ಡ ಶಬ್ದದಿಂದಲೇ ನಿರ್ಮಾಣವಾಯಿತು ಎಂದು ಮಾತನಾಡುವರು. ಅವರು ದೇವರು ಈ ಒಂದು ಸೃಷ್ಟಿಯನ್ನು ನಿರ್ಮಾಣ ಮಾಡಿರುವನು ಅನ್ನುವಂಥ ವಿಷಯವನ್ನು ಅವರು ಒಪ್ಪಿಕೊಳ್ಳಂಗಿಲ್ಲ. ಈ ಸೃಷ್ಟಿ ಆರಂಭಕ್ಕೆ ಕಾರಣ ಏನಂತಂದರೆ ಒಂದು ಶಬ್ದ ಅನ್ನುವರು. ಇನ್ನೂ ಕೆಲವರು ಮಾತನಾಡುವರು ಇದು ತನ್ನಷ್ಟಕ್ಕೆ ತಾನೇ ನಿರ್ಮಾಣವಾಯಿತ್ರಿ, ಇದನ್ನು ಯಾರೂ ನಿರ್ಮಾಣ ಮಾಡಲಿಲ್ಲ ಎಂದು ಭಾಳಷ್ಟು ಮಂದಿ ಕೂಡ ಮಾತನಾಡುವರು. ಆದ ಕಾರಣ ಈಗ ನಾವು ದೇವರ ವಾಕ್ಯವನ್ನು ನಂಬಿದ್ವಿ, ಅಥವಾ ಸರ್ವಲೋಕದ ಎಲ್ಲ ಲೋಕಗಳನ್ನು ಉಂಟು ಮಾಡಿರುವಂಥ ದೇವರ ಮಾತುಗಳನ್ನು ನಾವು ನಂಬಿದ್ದೀವಿ. ಆದರೆ ನಮಗೆ ಈ ಒಂದು ಸೃಷ್ಟಿ ಆರಂಭಕ್ಕೆ ಆಧಾರವೇನು ಎಂದು ನಾವು ತಿಳ್ಕೊಳ್ಬೇಕು. ಈ ಸೃಷ್ಟಿ ಹೇಗೆ ನಿರ್ಮಾಣವಾಯಿತು, ಇದನ್ನು ನಿರ್ಮಾಣ ಮಾಡಿದವರು ಯಾರು? ಉದಾಹರಣೆಗೆ ನಾವು ಕುಳಿತುಕೊಳ್ಳುವಂಥ ಒಂದು ಕುರ್ಚಿ, ಅದನ್ನು ಯಾರೋ ಒಬ್ಬರು ರೂಪಿಸಿದ್ರೇ ಆ ಒಂದು ಕುರ್ಚಿ ನಿರ್ಮಾಣವಾಯಿತೇ ಹೊರತು ಆ ಒಂದು ಕುರ್ಚಿ ತನ್ನಷ್ಟಕ್ಕೆ ತಾನೇ ಬಂತು ಅಂತಂದರೆ ಮಾತ್ರ ಅದು ಲೆಕ್ಕಕ್ಕೆ ಬರಲಾರ್ದಂಥ ಮಾತು. ಒಂದು ವೇಳೆ ನಾನು ಕುಳಿತುಕೊಂಡಿರುವಂಥ ಈ ಕುರ್ಚಿ ಅದು ತನ್ನಷ್ಟಕ್ಕೆ ತಾನೇ ಬಂದಿರುವುದು ಅಂತಂದರೆ ನಿಜವಾಗಲು ನನ್ನನ್ನು ಏನನ್ನವರು ಗೊತ್ತಾ? ಮತಿಹೀನನು ಅಥವಾ ಬುದ್ಧಿ ಇಲ್ಲದವನು, ಜ್ಞಾನವಿಲ್ಲದವನು ಎಂದು ಹೇಳುವರು. ಅದರಂತೆ ಒಂದು ಕಾರು, ಅದರಂತೆ ಒಂದು ಟ್ರೈನು, ಅದರಂತೆ ಒಂದು ವಿಮಾನವು, ಅದರಂತೆ ಸಮುದ್ರದಲ್ಲಿ ಚಲಿಸುವ ನಾವೆಗಳು, ಇವೆಲ್ಲವುಗಳು ಹೇಗೆ ಬಂದವು ಅಂತಂದರೆ ಒಬ್ಬ ಮನುಷ್ಯನು ರೂಪಿಸಿದ್ರೇ ಆ ಒಂದು ರೂಪವು ಬಂತು. ಒಬ್ಬ ಮನುಷ್ಯನು ಕಾರನ್ನು ತಯಾರಿಸಿದ್ರೇ ಆ ಒಂದು ಕಾರಕ್ಕೆ ರೂಪ ಬಂತು. ಒಂದು ರೈಲನ್ನು ಕೂಡ ಒಬ್ಬ ಮನುಷ್ಯನು ರೂಪಿಸಿದ್ರೇ ಆ ಒಂದು ರೂಪವು ಬಂತು. ರೂಪವು ಮಾಡಲಾರದೆ ಯಾವ ವಸ್ತುವು ಭೂಮಿ ಮೇಲೆ ಉಂಟಾಗುವುದಕ್ಕೆ ಸಾಧ್ಯನಾ ಎಂದರೆ ಸಾಧ್ಯವಿಲ್ಲ ಪ್ರಿಯರೇ.
ಭೂಲೋಕದಲ್ಲಿ ಯಾವ ವಾಹನವಾಗಿರಬಹುದು, ಯಾವ ಟ್ರೈನ್ ಆಗಿರಬಹುದು, ಆಕಾಶದಲ್ಲಿ ವೇಗವಾಗಿ ಓಡುವಂಥ ವಿಮಾನವಾಗಿರಬಹುದು, ಸಮುದ್ರದ ಚಲಿಸುವಂಥ ನಾವೆಗಳಾಗಿರಬಹುದು, ಅವೆಲ್ಲ ವಾಹನಗಳನ್ನು ಒಬ್ಬ ಮನುಷ್ಯನು ರೂಪ ಮಾಡಿದನು. ಆದ್ದರಿಂದ ಆ ಎಲ್ಲ ವಾಹನಗಳು ಇಲ್ಲಿಗೆ ಬರುವುದಕ್ಕೆ ಸಾಧ್ಯವಾಯಿತು. ರೂಪ ಮಾಡಿದಾತನು ಒಬ್ಬನು ಇರುವನು, ಆದ್ದರಿಂದ ಎಲ್ಲ ವಾಹನಗಳ ಮೇಲೆ ನಾವು ಓಡಾಡುವುದಕ್ಕೆ ಸಾಧ್ಯವಾಯಿತು. ಅಂಥದ್ರಲ್ಲಿ ಈ ಭೂಲೋಕವೆಲ್ಲ ಹೇಗೆ ನಿರ್ಮಾಣವಾಯಿತು ಅಂತಂದರೆ ಅದು ಹಾಗೆಯೇ ನಿರ್ಮಾಣವಾಯಿತು. ತನ್ನಷ್ಟಕ್ಕೆ ತಾನೇ ಈ ಒಂದು ಭೂಮಿ ರೂಪವನ್ನು ತಾಳಿಕೊಂಡಿತು ಎಂದರೆ ನಿಜವಾಗಲೂ ಅದು ದೇವರ ದೃಷ್ಟಿಯಲ್ಲಿ ನ್ಯಾಯವಾಗಿರುವಂಥ ಮಾತೇನಾ ಎಂದು ನಾವು ಯೋಚನೆ ಮಾಡ್ತಾ ಹೋದರೆ ಅದು ಒಬ್ಬ ಬುದ್ಧಿಹೀನನು ಮಾತನಾಡುವಂಥ ಮಾತು, ಅದು ಒಬ್ಬ ಮತಿಹೀನನು ಮಾತನಾಡುವಂಥ ಮಾತಾಗುವುದೇ ಹೊರತು ನಿಜವಾಗಲೂ ಈ ಭೂಮಿ, ಈ ಒಂದು ಪ್ರಕೃತಿ, ಈ ಒಂದು ಸೃಷ್ಟಿ ಆರಂಭಕ್ಕೆ ಆಧಾರ ಒಂದಿದೆ. ಆ ಒಂದು ಆಧಾರವೇನು ಎಂದು ನಾವು ನೋಡ್ತಾ ಹೋದರೆ ಒಂದು ವಿಷಯವನ್ನು ನಾವು ತಿಳ್ಕೊಳ್ತೀವಿ. ಆ ವಿಷಯವೇನು? ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಭಕ್ತನಾಗಿರುವಂಥ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಂಡ್ರೆ, 3ನೇ ವಚನ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಆಲೋಚನೆ ಮಾಡ್ರಿ, ಈ ಲೋಕಗಳು, ಪರಲೋಕ, ಭೂಲೋಕ, ಪಾತಾಳ ಲೋಕಗಳು ಹೇಗೆ ನಿರ್ಮಾಣವಾದವು ಅಂತಂದರೆ ಇಲ್ಲಿ ದೇವರು ಮಾತನಾಡುತ್ತಿರುವನು. ಅವುಗಳಿಗೆ ಆಧಾರವೇನು? ಅವು ಯಾವ ರೀತಿಯಾಗಿ ನಿರ್ಮಾಣವಾದವು ಅಂತಂದರೆ ಅವುಗಳಿಗೊಂದು ಆಧಾರವಿದೆ. ಒಂದು ಮನೆಯು ಮನೆಯ ಮೇಲೆ ಛತ್ತು ನಿಲ್ಲಬೇಕಾದ್ರೆ ಗೋಡೆಗಳಿರಬೇಕು. ಅದಕ್ಕೆ ಛತ್ತಿಗೆ ರಾಡ್ ಇರಬೇಕು, ಸಿಮೆಂಟ್ ಇರಬೇಕು, ಉಸ್ಕಿರಬೇಕು. ಎಲ್ಲ ವಸ್ತುಗಳಿದ್ರೇ ಒಂದು ಮನೆಯೇ ನಿಲ್ಲುವುದಕ್ಕೆ ಸಾಧ್ಯ. ಆದರೆ ಈ ಪ್ರಕೃತಿ ನಮ್ಮ ಕಣ್ಣಿಗೆ ಕಾಣಿಸುವಂಥ ಈ ಪ್ರಕೃತಿಯು ನಿಲ್ಲಬೇಕಾದರೆ ಇದಕ್ಕೆ ಆಧಾರವೇನು ಅಂತಂದರೆ ಇಲ್ಲಿ ದೇವರು ಮಾತನಾಡುತ್ತಿರುವನು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಾವು ನಂಬಿಕೆಯಿಂದಲೇ ತಿಳಿದುಕೊಂಡೆವು. ನಂಬಿಕೆ ಮಾತು, ಕೇವಲ ಮಾತಿನಿಂದಲೇ ಈ ಭೂಲೋಕವು ನಿರ್ಮಾಣವಾಯಿತು. ಕೇವಲ ಮಾತಿನಿಂದಲೇ ಪರಲೋಕವು ನಿರ್ಮಾಣವಾಯಿತು. ಮಾತಿನಿಂದಲೇ ಪಾತಾಳ ಲೋಕವು ಕೂಡ ನಿರ್ಮಾಣವಾಯಿತು. ಕಣ್ಣಿಗೆ ಕಾಣಿಸಲಾರದ ಮಾತಿನಿಂದ ಕಣ್ಣಿಗೆ ಕಾಣುವಂಥ ಈ ಪ್ರಕೃತಿಯನ್ನ ನಿರ್ಮಾಣ ಮಾಡಿದಾತನು ದೇವರು. ಅದಕ್ಕೆ ಆಧಾರವೇನು? ಈ ಪ್ರಕೃತಿಗೆ ಆಧಾರವೇನು ಅಂತಂದರೆ, ಈ ಪ್ರಕೃತಿ ಆರಂಭಕ್ಕೆ ಆಧಾರವೇನು ಅಂತಂದರೆ ದೇವರ ಮಾತು. ಭೂಮಿ ಉಂಟಾಗಲಿ ಅಂದನು, ಉಂಟಾಯಿತು. ಅನಂತರ ಕಾಡು ಮೃಗಗಳು ಉಂಟಾಗಲಿ ಅಂದನು, ಉಂಟಾಯಿತು. ಅದರಂತೆ ಆಕಾಶದಲ್ಲಿರುವಂಥ ಸೂರ್ಯನು ಉಂಟಾಗಲಿ ಅಂದನು, ಉಂಟಾದವು. ನಕ್ಷತ್ರಗಳು ಉಂಟಾಗಲಿ ಅಂದನು, ಉಂಟಾದವು. ಅದರಂತೆ ಭೂಮಿ ಮೇಲಿರುವಂಥ ಗಿಡಗಳು, ಕಾಡು ಮೃಗಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳು, ಸಮುದ್ರದಲ್ಲಿ ಚಲಿಸುವ ಮೀನುಗಳು, ಇವೆಲ್ಲವುಗಳನ್ನು ದೇವರು ಉಂಟಾಗಲಿ ಅಂದನು. ಕಣ್ಣಿಗೆ ಕಾಣಿಸಲಾರದ ಮಾತಿನಿಂದ ಕಣ್ಣಿಗೆ ಕಾಣುವಂಥ ಈ ಪ್ರಕೃತಿ ಉಂಟಾಯಿತು. ಇದಕ್ಕೆ ಆಧಾರವೇನು? ಈ ಪ್ರಕೃತಿಗೆ ಆಧಾರವೇನು ಅಂದರೆ ಮಾತು. ಇಷ್ಟು ದೊಡ್ಡ ಪ್ರಕೃತಿಯನ್ನ ಯಾವ ವಸ್ತುವಿನಿಂದ ನಾವು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ? ಕಣ್ಣಿಗೆ ಕಾಣಿಸುವಂಥ ಈ ಒಂದು ಪ್ರಕೃತಿಯನ್ನ ಕಣ್ಣಿಗೆ ಕಾಣುವಂಥ ವಸ್ತುಗಳ ಮೂಲಕ ದೇವರು ನಿರ್ಮಾಣ ಮಾಡಲಿಲ್ಲ.
ಕಣ್ಣಿಗೆ ಕಾಣುವಂಥ ಸಿಮೆಂಟಿನಿಂದಲೂ ಈ ಒಂದು ಪ್ರಕೃತಿ ನಿರ್ಮಾಣವಾಗಲಿಲ್ಲ. ಕಣ್ಣಿಗೆ ಕಾಣುವಂಥ ಕಲ್ಲುಗಳಿಂದ ಈ ಒಂದು ಪ್ರಕೃತಿ ನಿರ್ಮಾಣವಾಗಲಿಲ್ಲ. ಕಣ್ಣಿಗೆ ಕಾಣುವಂಥ ಕಬ್ಬಿಣಗಳಿಂದ ಈ ಒಂದು ಪ್ರಕೃತಿ ನಿರ್ಮಾಣವಾಗಲಿಲ್ಲ. ಕಣ್ಣಿಗೆ ಕಾಣುವಂಥ ಉಸುಕಿನಿಂದ ಈ ಒಂದು ಪ್ರಕೃತಿ ನಿರ್ಮಾಣವಾಗಲಿಲ್ಲ. ಕಣ್ಣಿಗೆ ಕಾಣಲಾರದ ಮಾತಿನಿಂದ ಈ ಒಂದು ಪ್ರಕೃತಿ ನಿರ್ಮಾಣವಾಯಿತು ಎಂದು ಬೈಬಲ್ ಸ್ಪಷ್ಟವಾಗಿ ಮಾತನಾಡುವುದು. ಆದ ಕಾರಣ ಈ ಪ್ರಕೃತಿಗೆ ಆಧಾರವೇನು, ಪ್ರಕೃತಿ ಆರಂಭಕ್ಕೆ ಆಧಾರವೇನು ಅಂತಂದರೆ ದೇವರ ಮಾತೆ ಇದಕ್ಕೆ ಆಧಾರವು. ಆದ ಕಾರಣ ಯಾವ ವಿಷಯವನ್ನು ನಾವು ಆಲೋಚನೆ ಮಾಡಿದರೂ ಕೂಡ, ಯಾವ ವಸ್ತುವನ್ನು ಆಲೋಚನೆ ಮಾಡಿದರೂ ಕೂಡ ಆ ಎಲ್ಲ ವಸ್ತುಗಳಲ್ಲಿ ದೇವರ ಒಂದು ಲಕ್ಷಣಗಳು, ದೇವರ ಒಂದು ಶಕ್ತಿ ಅದರಲ್ಲಿ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಿದ್ವಿ. ಆತನ ಒಂದು ಶಕ್ತಿ, ಆತನ ಒಂದು ಜ್ಞಾನವು ನಮಗೆ ಕಾಣುವುದು. ಭಕ್ತನಾಗಿರುವಂಥ ಏಬನ್ನವರ ಪುಸ್ತಕದಲ್ಲಿ 26ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. 26ನೇ ಅಧ್ಯಾಯ 7ನೇ ವಚನ. ಭಕ್ತನಾಗಿರುವಂಥ ಏಬನ್ನವರ ಪುಸ್ತಕದಲ್ಲಿ 26ನೇ ಅಧ್ಯಾಯ 7ನೇ ವಚನ. ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವಿಲ್ಲದೆ ತೂಗು ಹಾಕಿರುವನು. ತನ್ನ ಮೇಘಗಳೊಳಗೆ ನೀರನ್ನು ತುಂಬಿ ಕಟ್ಟುವನು. ಯಾವ ಮೋಡವು ಅದರ ಭಾರದಿಂದ ಒಡೆದು ಹೋಗದು. ಇಲ್ಲಿ ನೋಡ್ರಿ, ಇಷ್ಟು ದೊಡ್ಡ ಭೂಮಿಯನ್ನು ದೇವರು ಯಾವ ರೀತಿಯಾಗಿ ನಿಲ್ಲಿಸಿರುವನು ಅಂತಂದ್ರೆ ಯಾವ ಆಧಾರವೂ ಇಲ್ಲ. ಆತನು ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವಿಲ್ಲದೆ ತೂಗು ಹಾಕಿರುವನು. ಪ್ರಿಯರೇ, ಇಷ್ಟು ದೊಡ್ಡ ಭೂಮಿಯನ್ನು ದೇವರು ಯಾವ ಆಧಾರವಿಲ್ಲದೆ ತೂಗು ಹಾಕಿರುವನು ಅಂತಂದ್ರೆ ಆತನ ಶಕ್ತಿಯನ್ನು ನೀವು ಆಲೋಚನೆ ಮಾಡ್ರಿ, ಆತನ ಜ್ಞಾನವನ್ನು ನೀವು ಆಲೋಚನೆ ಮಾಡ್ರಿ, ಆತನ ಮಹಾ ಅದ್ಭುತವಾದ ಪರಾಕ್ರಮವನ್ನು ನೀವು ಆಲೋಚನೆ ಮಾಡ್ರಿ ಎಂದು ದೇವರು ಬೈಬಲ್ನಲ್ಲಿ ಸ್ಪಷ್ಟವಾಗಿ ಮಾತನಾಡುವನು. ಮನುಷ್ಯನು ಏನು ತಿಳಿಯಲಾರದೇ ಇದ್ರೂ ಕೂಡ, ಏನು ಶಕ್ತಿ ಇಲ್ಲದೆ ಇದ್ರೂ ಕೂಡ, ಏನು ಮಾಡುವಂಥ ಶಕ್ತಿ ಆತನಲ್ಲಿ ಇಲ್ಲದೆ ಇದ್ರೂ ಕೂಡ ಮನುಷ್ಯನು ಮಾತನಾಡುವನು. ಈ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ನಿರ್ಮಾಣವಾಯಿತ್ರಿ, ಅದು ತನ್ನಷ್ಟಕ್ಕೆ ತಾನೇ ನಿರ್ಮಾಣವಾಯಿತು ಅನ್ನುವಂಥ ಮಾತೇ ಹೊರತು ಈ ಒಂದು ಪ್ರಕೃತಿಯನ್ನು ತಯಾರಿಸುವ ಶಕ್ತಿ ಆತನಿಗಿಲ್ಲ. ಕನಿಷ್ಠ ಒಂದು ಕರೆಂಟನ್ನು ತಯಾರಿಸುವ ಶಕ್ತಿ ಆತನಿಗಿಲ್ಲ. ಆ ರೀತಿಯಾಗಿ ಮಾತನಾಡುವಂಥ ಮನುಷ್ಯನಿಗೆ ಕರೆಂಟು ತಯಾರಿಸುವಂಥ ಶಕ್ತಿ ಆತನಿಗಿಲ್ಲ. ಒಂದು ಸಾಮಾನ್ಯವಾದ ಒಂದು ವಸ್ತು ತಯಾರಿಸುವ ಶಕ್ತಿ ಆತನಿಗಿಲ್ಲದೆ ಇದ್ದರೂ ಕೂಡ ಈ ದೊಡ್ಡ ಪ್ರಕೃತಿ ಮಾತ್ರ ಇದು ದೇವರ ಮೂಲಕವಾಗಿ ನಿರ್ಮಾಣವಾಗಲಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ನಿರ್ಮಾಣವಾಯಿತು ಎಂದು ಮಾತನಾಡುವಂಥ ಮನುಷ್ಯರನ್ನು ಕೂಡ ನಾವು ನೋಡ್ತಿದ್ವಿ. ಆದ ಕಾರಣ ಪ್ರಿಯರೇ, ಇದು ತನ್ನಷ್ಟಕ್ಕೆ ತಾನು ನಿರ್ಮಾಣವಾಗಲಿಲ್ಲ, ಅದು ದೇವರ ಅಂದುಕೊಂಡ್ರೇ ನಿರ್ಮಾಣವಾಗಿರುವಂಥದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು ಕೂಡ ಓದಿ ನಾವು ಆಲೋಚನೆ ಮಾಡೋಣ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಹೇಗೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಕಣ್ಣಿಗೆ ಕಾಣುವ ಆತನ ಗುಣಲಕ್ಷಣಗಳು, ನೀವು ನೋಡುವಂಥ ಗಿಡಗಳಾಗಿರ್ಬೋದು, ನೀವು ನೋಡುವಂಥ ಜಂತುಗಳಾಗಿರ್ಬೋದು, ನೀವು ನೋಡುವಂಥ ಮೀನುಗಳಾಗಿರ್ಬೋದು, ನೀವು ನೋಡುವಂಥ ಈ ಭೂಮಿಯಾಗಿರ್ಬೋದು, ಪ್ರಿಯರೇ, ಇದೆಲ್ಲವೂ ಹೇಗೆ ನಿರ್ಮಾಣವಾಯಿತು, ಇದೆಲ್ಲವೂ ನಿರ್ಮಾಣವಾಗಲು ಕಾರಣವೇನು ಅಂತಂದರೆ ಇಲ್ಲಿ ದೇವರು ಹೇಳುವನು ನೋಡ್ರಿ. ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿರುವರು. ಯಾಕಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ
ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲು ಇಲ್ಲ. ಕಣ್ಣಿಗೆ ಕಾಣದಿರುವಂಥ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಕಣ್ಣಿಗೆ ಕಾಣಿಸುವಂಥವುಗಳಲ್ಲಿಯೂ ಕೂಡ ಆತನ ಗುಣಲಕ್ಷಣಗಳು ಇವೆ. ಕಣ್ಣಿಗೆ ಕಾಣದೇ ಇರುವಂಥ ವಸ್ತುಗಳಲ್ಲಿಯೂ ಕೂಡ ಆತನ ಗುಣಲಕ್ಷಣಗಳು ಇವೆ. ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ನಿತ್ಯ ಶಕ್ತಿಯು, ದೈವತ್ವವು, ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿರುವಂಥ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರ್ತವೆ ಹೊರತು ನೀನು ಮಾಡಿರುವಂಥ ಸೃಷ್ಟಿಯ ಮೂಲಕ ಈ ಬುದ್ಧಿ, ಈ ಒಂದು ಪ್ರಕೃತಿ ನಿರ್ಮಾಣ, ನೀನು ಅಂದುಕೊಂಡ ಪ್ರಕಾರವಾಗಿ ಈ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ನಿರ್ಮಾಣವಾಗಲಿಲ್ಲ ಎಂದು ಬೈಬಲ್ ಸ್ಪಷ್ಟವಾಗಿ ಮಾತನಾಡುವುದು. ಪ್ರಿಯರೇ, ನೀನು ಅಂದುಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯವೋ ಒಂದು ಸಲ ನೀನು ಆಲೋಚನೆ ಮಾಡು. ನೀನು ಮಾತನಾಡುವಂಥ ಮಾತು ಎಷ್ಟರ ಮಟ್ಟಿಗೆ ನ್ಯಾಯವೋ ಒಂದು ಸಲ ನೀನು ಆಲೋಚನೆ ಮಾಡು. ಒಂದು ವೇಳೆ ಈ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ನಿರ್ಮಾಣವಾಗಿರುವಂಥದ್ದಾಗಿದ್ದರೆ ಸಾಮಾನ್ಯವಾದ ಒಂದು ಕುರ್ಚಿಯನ್ನು ನೀವು ಆಲೋಚನೆ ಮಾಡ್ರು, ಸಾಮಾನ್ಯವಾದ ಒಂದು ಕಾರನ್ನು ನೀವು ಆಲೋಚನೆ ಮಾಡು, ಮನುಷ್ಯನು ತಯಾರಿಸಿರುವಂಥ ಒಂದು ಟ್ರೈನನ್ನು ನೀವು ಆಲೋಚನೆ ಮಾಡು. ಇದೆಲ್ಲವನ್ನ ದೇವರು ಹೇಗೆ ನಿರ್ಮಾಣ ಮಾಡಿದನು ಅಂತಂದರೆ ಅದು ತನ್ನಷ್ಟಕ್ಕೆ ತಾನೇ ನಿರ್ಮಾಣವಾಗಲಿಲ್ಲ. ಅದು ಮನುಷ್ಯನು ನಿರ್ಮಿಸಿದ್ರೇ ಅದು ನಿರ್ಮಾಣವಾಯಿತೇ ಹೊರತು ಅದು ತನ್ನಷ್ಟಕ್ಕೆ ತಾನು ನಿರ್ಮಾಣವಾಗಲಿಲ್ಲ ಎಂದು ನೀವು ಸ್ಪಷ್ಟವಾಗಿ ಹೇಗೆ ಗ್ರಹಿಸ್ತೀರೋ ಅದರಂತೆ ಭೂಲೋಕದಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ತನ್ನಷ್ಟಕ್ಕೆ ತಾನು ನಿರ್ಮಾಣವಾಗಲಿಲ್ಲ ಎಂದು ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಮಾತನಾಡುವುದು. ಪ್ರಿಯರೇ, ಅದೇ ರೀತಿಯಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿಯೂ ಕೂಡ, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಂಡ್ರಿ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 19ನೇ ವಚನ. ಯೆಹೋವನು ಜ್ಞಾನದ ಮೂಲಕ ಭೂಮಿಯನ್ನು ಸ್ಥಾಪಿಸಿ ವಿವೇಕದ ಮುಖಾಂತರ ಆಕಾಶ ಮಂಡಲವನ್ನು ಸ್ಥಿರಪಡಿಸಿದನು. ಯೆಹೋವನು ಜ್ಞಾನದ ಮೂಲಕ ಭೂಲೋಕವನ್ನು ಸ್ಥಾಪಿಸಿ ವಿವೇಕದ ಮುಖಾಂತರ ಆಕಾಶ ಮಂಡಲವನ್ನು ಸ್ಥಿರಪಡಿಸಿದನು. ಆತನ ಮೂಲಕವಾಗಿಯೇ ಭೂಮಿಯು ಕೆಳಗಣ ಸಾಗರ ಒಡೆದಕ್ಕೂ ಆಕಾಶವು ಇಬ್ಬನಿಯನ್ನು ಸುರಿಸುವುದಕ್ಕೂ ಆತನ ತಿಳುವಳಿಕೆಯೇ ಸಾಧನವು ಎಂದು ಇಲ್ಲಿ ನಾವು ಬೈಬಲ್ ಪ್ರಕಾರ ನೋಡ್ತಿದ್ದೀವಿ. ಪ್ರಿಯರೇ, ಈ ಭೂಲೋಕವನ್ನು ಯಾರು ನಿರ್ಮಾಣ ಮಾಡಿದ್ರು? ಈ ಭೂಲೋಕವನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತಂದರೆ ದೇವರೇ ನಿರ್ಮಾಣ ಮಾಡಿರುವನು. ಅದು ತನ್ನಷ್ಟಕ್ಕೆ ತಾನು ನಿರ್ಮಾಣವಾಗಲಿಲ್ಲ. ಒಂದು ವೇಳೆ ಪ್ರಿಯರೇ ತನ್ನಷ್ಟಕ್ಕೆ ತಾನೇ ನಿರ್ಮಾಣವಾಗಿದ್ರೆ ಈ ಭೂಮಿ ಅನ್ನುವಂಥದ್ದು ತನ್ನ ಸುತ್ತ ತಾನು ತಿರುಗುವುದಕ್ಕೋಸ್ಕರ 24 ಗಂಟೆಗಳು ಬೇಕು. ಒಂದು ಅರ್ಧ ಗಂಟೆ ಕಡಿಮೆ ಆಗೋದು, ಒಂದು ಅರ್ಧ ಗಂಟೆ ಕಡಿಮೆ ಆಗಲಾರದು, ಒಂದು ಅರ್ಧ ಗಂಟೆ ಹೆಚ್ಚಿಗೆ ಕೂಡ ಆಗಲಾರದು. ಈ ಭೂಮಿ ತನ್ನ ಸುತ್ತ ತಾನು ತಿರುಗೋದಕ್ಕೋಸ್ಕರ 24 ಗಂಟೆಗಳು ಬೇಕು. ಪ್ರಿಯರೇ, ಯಾಕೆ ಒಂದು 5 ನಿಮಿಷ ಹೆಚ್ಚಾಗಬಾರ್ದು? ಯಾಕೆ ಒಂದು 5 ನಿಮಿಷ ಕಡಿಮೆಯಾಗಬಾರ್ದು ಅಂತಂದರೆ ಇದು ದೇವರು ನಡೆಸುವಂಥ ಕಾರ್ಯವು. ಆದ್ದರಿಂದ ತನ್ನಷ್ಟಕ್ಕೆ ತಾನು ನಡೆಯುವಂಥದ್ದೇ ಆಗಿದ್ರೆ ಇದು ನಾಶವಾಗ್ತಿತ್ತು, ಎಂದೋ ಇದು ಹಾಳಾಗುತ್ತಿತ್ತು ಎಂದು ನಾವು ಸ್ಪಷ್ಟವಾಗಿ ಗ್ರಹಿಸಬಹುದು. ನಡೆಸುವಂಥ ಬಸ್ಸಿಗೆ ಒಂದು ಡ್ರೈವರ್ ಇದ್ರೇ ಆ ಒಂದು ಬಸ್ಸು ಸರಿಯಾದ ರೋಡಿನಲ್ಲಿ ಪ್ರಯಾಣ ಮಾಡುವುದಕ್ಕೆ ಸಾಧ್ಯ. ಒಂದು ಟ್ರೈನನ್ನು ಕೂಡ ನಡೆಸುವುದಕ್ಕೋಸ್ಕರ ಡ್ರೈವರ್ ಇದ್ರೇ ಅದು 2 ಪಟ್ಟಗಳ ಮೇಲೆ ಓಡುವುದಕ್ಕೆ ಸಾಧ್ಯ. ಒಂದು ವೇಳೆ ಡ್ರೈವರ್ ಇಲ್ಲದೆ ಹೋದರೆ ಯಾವ ವಾಹನಗಳು ಓಡುವುದಕ್ಕೆ ಸಾಧ್ಯವಿಲ್ಲ. ಅದು ವಿಮಾನವಾಗಿರ್ಬೋದು, ನಾವೇ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎಲ್ಲ ವಾಹನಗಳಿಗೂ ಎಲ್ಲ ವಸ್ತುಗಳಿಗೂ ಒಬ್ಬ ಡ್ರೈವರ್ ಹೇಗೆ ಕಾರಣನೋ ಅದರಂತೆ
ಭೂಲೋಕವನ್ನು ನಡೆಸುವಾತನು ಕೂಡ ದೇವರು. ಆದ ಕಾರಣ ಈ ಭೂಮಿ ತನ್ನ ಸುತ್ತ ತಾನು ತಿರುಗಬೇಕಾದ್ರೆ 24 ಗಂಟೆಗಳು ಬೇಕು. 1 ಗಂಟೆ ಹೆಚ್ಚಾಗಲಾರದು, 1 ಗಂಟೆ ಕಡಿಮೆಯಾಗಲಾರದು. ಇದಕ್ಕೆ ಕಾರಣನು ಯಾರು, ಇದಕ್ಕೆ ಡ್ರೈವರು ಯಾರು ಎಂದು ನಾವು ಆಲೋಚನೆ ಮಾಡುತ್ತಾ ಹೋದರೆ, ಪರಲೋಕದಲ್ಲಿರುವಂತಹ ದೇವರೇ ಈ ಒಂದು ಸೃಷ್ಟಿಯನ್ನು ನಡೆಸುವಾತನು, ಪರಲೋಕದಲ್ಲಿರುವಂತಹ ದೇವರೇ ಈ ಒಂದು ಸೃಷ್ಟಿಯನ್ನು ಉಂಟು ಮಾಡಿದಾತನು ಎಂದು ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಿದ್ವಿ. ಅದೇ ಕೀರ್ತನೆ ಏಬನು ಬರೆದ ಪುಸ್ತಕದಲ್ಲಿ, ಭಕ್ತನಾಗಿರುವಂತಹ ಏಬನ ಪುಸ್ತಕದಲ್ಲಿ 38ನೇ ಅಧ್ಯಾಯದಲ್ಲಿ, ಏಬನ ಪುಸ್ತಕ 38ನೇ ಅಧ್ಯಾಯ 33ನೇ ವಚನದಲ್ಲಿ ನೋಡೋಣ್ರಿ. ಖಗೋಲದ ಕಟ್ಟಳೆಯನ್ನು ತಿಳಿದುಕೊಂಡಿದ್ದೀಯೋ, ಅದರ ಆಳ್ವಿಕೆಯನ್ನು ಭೂಮಿಯಲ್ಲಿ ಸ್ಥಾಪಿಸಿದ್ದೀಯೋ ಎಂದು ದೇವರು ಮಾತನಾಡುತ್ತಿರುವನು. ಖಗೋಳದ ಕಟ್ಟಳೆಯನ್ನು ತಿಳಿದುಕೊಂಡಿದ್ದೀಯೋ. ಆಕಾಶದಲ್ಲಿರುವಂತಹ ನಕ್ಷತ್ರಕ್ಕೆ ಒಂದೊಂದು ಕಟ್ಟಡ ಅಂದ್ರೇನು, ಒಂದೊಂದು ದಾರಿ. ಸೂರ್ಯನಿಗೊಂದು ಕಟ್ಟಳೆ, ಚಂದ್ರನಿಗೊಂದು ಕಟ್ಟಳೆ, ನಕ್ಷತ್ರಕ್ಕೆ ಒಂದೊಂದು ಕಟ್ಟಳೆ. ಅದಕ್ಕೋಸ್ಕರ ಭೂಲೋಕದಲ್ಲಿ ಮನುಷ್ಯರು ನೇಮಿಸಿರುವಂತಹ ಎಲ್ಲವುಗಳಿಗೆ ಒಂದೊಂದು ಕಟ್ಟಳೆಗಳಿವೆ. ಆದರೆ ಪರಲೋಕದಲ್ಲಿಯೂ ಕೂಡ, ಆಕಾಶಕ್ಕೂ ಕೂಡ ನಕ್ಷತ್ರಗಳಿಗೆ ಒಂದೊಂದು ಕಟ್ಟಳೆಯನ್ನು ನೇಮಿಸಿರುವನು, ಭೂಮಿಗೆ ಒಂದು ಕಟ್ಟಳೆಯನ್ನು ನೇಮಿಸಿರುವನು, ಚಂದ್ರನಿಗೊಂದೊಂದು ಕಟ್ಟಳೆಯನ್ನು ನೇಮಿಸಿರುವನು. ಅದರಂತೆ ಸೂರ್ಯನಿಗೂ ಕೂಡ ಒಂದೊಂದು ಕಟ್ಟಳೆಯನ್ನು ನೇಮಿಸಿರುವನು. ಪ್ರಿಯರೇ, ಅದಕ್ಕೋಸ್ಕರ ಮತ್ತೊಂದು ಸಲ ಓದಿಕೊಂಡ್ರೆ ಇಲ್ಲಿ ಏನು ಮಾತನಾಡುತ್ತಿರುವನು ಅಂತಂದರೆ ನೋಡ್ರಿ ಪ್ರಿಯರೇ, 33ನೇ ವಚನ. ಖಗೋಲದ ಕಟ್ಟಳೆಯನ್ನು ತಿಳಿದುಕೊಂಡಿದ್ದೀಯೋ, ಅದರ ಆಳ್ವಿಕೆಯನ್ನು ಭೂಮಿಯ ಮೇಲೆ ಸ್ಥಾಪಿಸಿದ್ದೀಯೋ ಎಂದು ಪ್ರಶ್ನೆ ಮಾಡಿರುವನು. ಬುದ್ಧಿಹೀನನಾದ ಮನುಷ್ಯನು, ಬುದ್ಧಿವಂತನಾದರೆ ನೀನು ಗ್ರಹಿಸು. ಖಗೋಳದಲ್ಲಿ ನಾನು ಕಟ್ಟಳೆಗಳನ್ನು ನೇಮಿಸಿರುವನು, ಅದನ್ನು ನೀನು ತಿಳಿದುಕೊಂಡಿದ್ದೀಯೋ ಎಂದು ಪ್ರಶ್ನೆ ಮಾಡಿ, ಅದರ ಆಳ್ವಿಕೆಯನ್ನು ಭೂಮಿಯ ಮೇಲೆ ಸ್ಥಾಪಿಸಿದ್ದೀಯೋ ಅಂದ್ರೆ ಏನು? ನಕ್ಷತ್ರಗಳು ಭೂಮಿ ಮೇಲೆ, ನಕ್ಷತ್ರಗಳ ಪ್ರಭಾವವು ಕೂಡ ಭೂಮಿ ಮೇಲೆ, ಅನಂತರ ಸೂರ್ಯನು ಭೂಮಿ ಮೇಲೆ, ಚಂದ್ರನು ಭೂಮಿ ಮೇಲೆ. ಅದರಂತೆ ಎಲ್ಲ ವಸ್ತುಗಳು, ಆಕಾಶದಲ್ಲಿರುವಂಥ ಎಲ್ಲ ವಸ್ತುಗಳು ಭೂಮಿಯ ಮೇಲೆ ಪ್ರಭಾವವನ್ನು ತೋರಿಸುತ್ತಿವೆ. ಆದರೆ ಅವುಗಳನ್ನು ಆ ರೀತಿಯಾಗಿ ಭೂಲೋಕಕ್ಕೆ ಪ್ರಭಾವಗಳನ್ನಾಗಿ ತೋರಿಸುವುದಕ್ಕೋಸ್ಕರ ಇಟ್ಟವರು ಯಾರು, ಅವುಗಳನ್ನು ತಯಾರಿಸಿದವರು ಯಾರು ಎಂದು ದೇವರು ಭಕ್ತನಾಗಿರುವಂಥ ಏಬನವರಿಗೆ ಪ್ರಶ್ನೆ ಮಾಡುತ್ತಿರುವನು. ಒಂದು ವೇಳೆ ನೀನು ಆ ರೀತಿಯಾಗಿ ದೇವರು ಯಾರು, ಎಲ್ಲಿ ಎಂದು ಒಂದು ವೇಳೆ ನೀನು ಆಲೋಚನೆ ಮಾಡುತ್ತಾ ಹೋದರೆ, ಪರಲೋಕ ಆಕಾಶದ ಕಟ್ಟಳೆಯನ್ನು ತಿಳಿದುಕೊಂಡಿದ್ದೀಯೋ, ಖಗೋಳದ ಕಟ್ಟಳೆಯನ್ನು ತಿಳಿದುಕೊಂಡಿದ್ದೀಯೋ, ಅದರ ಆಳ್ವಿಕೆಯನ್ನು ಭೂಮಿಯ ಮೇಲೆ ಸ್ಥಾಪಿಸಿದ್ದೀಯೋ ಎಂದು ದೇವರು ಇಲ್ಲಿ ಸ್ಪಷ್ಟವಾಗಿ ಪ್ರಶ್ನೆ ಮಾಡಿರುವನು. ಪ್ರಿಯರೇ, ಅದನ್ನು ಒಂದ್ಸಲ ನೀನು ಗಮನಿಸು, ಆಲೋಚನೆ ಮಾಡು. ಈ ಒಂದು ಆಕಾಶಕ್ಕೆ ಕಟ್ಟಳೆಯನ್ನು ನೇಮಿಸದೆ ಹೋದರೆ, ನಕ್ಷತ್ರಗಳಿಗೆ ಕಟ್ಟಳೆಯನ್ನು ನೇಮಿಸದೆ ಹೋದರೆ, ಒಂದಕ್ಕೊಂದು ಎಕ್ಸ್ಟೆಂಟ್ ಆಗಿ ಭೂಮಿ ಮೇಲೆ ಬಿದ್ದು ಮನುಷ್ಯರು ಸಾಯುವಂಥ ಅವಕಾಶವಿತ್ತು. ಅವುಗಳಿಗೆ ಒಂದೊಂದು ಕಟ್ಟಳೆಯನ್ನು ನೇಮಿಸಿರುವೆನು. ಆದ್ದರಿಂದ ಆ ದೇವರ ಆಧಾರದ ಮೇಲೆಗೆ, ಆತನುಂಟು ಮಾಡಿರುವಂಥ ಎಲ್ಲ ಆಧಾರದ ಮೇರೆಗೆ ಈ ನಕ್ಷತ್ರಗಳು ನಡೆಯುತ್ತಿವೆ ಅನ್ನುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ತೀವಿ ಪ್ರಿಯರೇ. ಅದೇ ರೀತಿಯಾಗಿ ಮತ್ತೊಂದು ವಾಕ್ಯವನ್ನು ಕೀರ್ತನೆ 148ನೇ ಕೀರ್ತನೆ 148ನೇ ಕೀರ್ತನೆಯಲ್ಲಿ ನೋಡೋಣ್ರಿ, 6ನೇ ವಚನ. 148ನೇ ಕೀರ್ತನೆ 6ನೇ ವಚನ. 148ನೇ ಕೀರ್ತನೆ 6ನೇ ವಚನ. ಅವನು ಯುಗ ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ. ಆತನು ಎಂದಿಗೂ ಮೀರಲಾರದಂಥ ಕಟ್ಟಳೆಯನ್ನು ವಿಧಿಸಿದ್ದಾನೆ. ಎಂದಿಗೂ ಮೀರಲಾರದಂಥ ಕಟ್ಟಳೆಯನ್ನು ದೇವರು ವಿಧಿಸಿರುವನು.
ಭೂಲೋಕದಲ್ಲಿರುವಂಥ ಒಬ್ಬ ಮನುಷ್ಯನು ತನ್ನ ಹೊಲವನ್ನು ಕಾಪಾಡಿಕೊಳ್ಳುವ ಶಕ್ತಿ ಆತನಿಗಿಲ್ಲ. ತನ್ನ ಮನೆಯಲ್ಲಿರುವಂಥ ಸುತ್ತಮುತ್ತಲ ತನ್ನ ಮಕ್ಕಳನ್ನು ಕಾಪಾಡುವ ಶಕ್ತಿ ಆತನಿಗಿಲ್ಲ. ಆದರೆ ಪರಲೋಕದಲ್ಲಿರುವಂಥ ದೇವರು ಸಮುದ್ರವನ್ನು ನಿಲ್ಲಿಸಿರುವನು ಆತನ ಒಂದು ಶಕ್ತಿಯಿಂದ. ಸಮುದ್ರವು ಅದ್ದು ಮೀರಿ ಮನುಷ್ಯರು ವಾಸ ಮಾಡುವಂಥ ಸ್ಥಳಗಳಿಗೆ ಬರಬಾರದು. ಅದು ದೇವರು ಕೊಟ್ಟಂತಹ ಆಜ್ಞೆ. ಅದರಂತೆ ಆಕಾಶದಲ್ಲಿರುವಂಥ ನಕ್ಷತ್ರಗಳು ಅದ್ದು ಮೀರಿ ಅವುಗಳಿಗೆ ಅನುಸಾರವಾಗಿ ತಿರುಗಿ ಆಕ್ಸಿಡೆಂಟ್ ಮಾಡಿಕೊಂಡು ಭೂಮಿ ಮೇಲೆ ಬೀಳಬಾರದು. ಅದು ದೇವರು ನೇಮಿಸಿರುವಂಥ ಕಾರ್ಯ. ಅದರಂತೆ ಸೂರ್ಯನು ಕೂಡ ತನ್ನ ಇಷ್ಟಾನುಸಾರವಾಗಿ ತಿರುಗಬಾರ್ದು. ಅವುಗಳಿಗೊಂದು ಹದ್ದು ನೇಮಿಸಿರುವನು ದೇವರು. ಆ ಒಂದು ಕಟ್ಟಳೆಯನ್ನು ಮೀರಿ ನಡೆಯಬಾರದು. ಅದು ದೇವರು ನೇಮಿಸಿರುವಂಥ ಕಾರ್ಯವು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಿದ್ವಿ. ಮತ್ತೊಂದು ಸಲ ಓದಿಕೊಂಡು ಅದೇ ವಾಕ್ಯವನ್ನು 148ನೇ ಕೀರ್ತನೆ 6ನೇ ವಚನದಲ್ಲಿ 6ನೇ ವಚನ, ಅವನ್ನು ಯುಗ ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ. ಯುಗ ಯುಗಾಂತರಕ್ಕೂ ಅವುಗಳನ್ನು ಸ್ಥಾಪಿಸಿದ್ದಾನೆ. ಆತನು ಎಂದಿಗೂ ಮೀರಲಾರದಂಥ ಕಟ್ಟಳೆಯನ್ನು ವಿಧಿಸಿದ್ದಾನೆ. ಎಂದೆಂದಿಗೂ ಮೀರಬಾರ್ದು. ಅವು ಎಂದೆಂದಿಗೂ ಮೀರಬಾರ್ದು. 2ನೇ ವಚನ 3ನೇ ವಚನವನ್ನು ಕೂಡ ಓದಿಕೊಳ್ಳ್ರಿ. ಕೀರ್ತನೆ 148ನೇ ಕೀರ್ತನೆ 2ನೇ ವಚನ 3ನೇ ವಚನ 4ನೇ ವಚನ. ಆತನ ಎಲ್ಲ ದೂತರೇ ಆತನನ್ನು ಸ್ತುತಿಸಿರಿ, ಆತನ ಎಲ್ಲ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ, ಸೂರ್ಯ ಚಂದ್ರರೇ ಆತನನ್ನ ಸ್ತುತಿಸಿರಿ, ಒಳೆಯುವ ಎಲ್ಲ ನಕ್ಷತ್ರಗಳೇ ಆತನನ್ನ ಸ್ತುತಿಸಿರಿ, ಉನ್ನತೋನ್ನತವಾದ ಆಕಾಶವೇ ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ. ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಆತನ ಅಪ್ಪಣೆ ಕೊಡಲು ಅವು ಉಂಟಾದವು. ಆದ್ದರಿಂದ ಅವೆಲ್ಲವುಗಳು ಆತನನ್ನ ಸ್ತುತಿಸಬೇಕು. ಅವೆಲ್ಲವುಗಳು ಆತನನ್ನು ಘನಪಡಿಸಬೇಕು. ಅವೆಲ್ಲವುಗಳು ಆತನಿಗೆ ಮಹಿಮೆಯನ್ನು ತರಬೇಕು. ಅದಕ್ಕೋಸ್ಕರವಾಗಿ ದೇವರು ಅವುಗಳಿಗೆ ಅಪ್ಪಣೆಯನ್ನು ಕೊಟ್ಟಿರುವನು. ಪ್ರಿಯರೇ, ಅವು ಸುಮ್ಮನೆ ಉಂಟಾಗಲಿಲ್ಲ. ಅವು ತಮ್ಮಷ್ಟಕ್ಕೆ ತಾವು ನಿರ್ಮಾಣವಾಗಲಿಲ್ಲ. ಒಂದು ವೇಳೆ ಆ ರೀತಿಯಾಗಿ ನಿರ್ಮಾಣವಾದವು ಅಂತೇಳಿ ನೀನು ಅಂದುಕೊಂಡ್ರೆ, ಸಾಮಾನ್ಯವಾದ ಒಂದು ವಸ್ತುವನ್ನು ನೀನು ತಯಾರಿಸಿ ನೋಡು. ಸಾಮಾನ್ಯವಾದ ಒಂದು ವಸ್ತುವನ್ನು ತಯಾರಿಸಿ ನೋಡು. ಅದು ಹೇಗೆ ಬರುವುದು, ನಿನಗೆ ಅದರ ಶಕ್ತಿ ಏನೋ ಗೊತ್ತಾಗುವುದು. ಪ್ರಿಯರೇ, ಆದ ಕಾರಣ ದಯಮಾಡಿ ಎಲ್ಲ ವಸ್ತುಗಳನ್ನು ನೀವು ಆಲೋಚನೆ ಮಾಡುವಾಗ ಇವು ಮನುಷ್ಯನು ತಯಾರಿಸಿದ್ರೇ ಉಂಟಾಗಿರುವಂಥ ವಸ್ತುಗಳು ಎಂದು ನೀನು ಕಂಡುಕೊಂಡಾಗ, ಇಷ್ಟು ದೊಡ್ಡ ಪ್ರಕೃತಿಯನ್ನು ನೀನು ತನ್ನಷ್ಟಕ್ಕೆ ತಾನೇ ಉಂಟಾಯಿತು ಎಂದು ಹೇಳಿ ದೇವರ ದೃಷ್ಟಿಯಲ್ಲಿ ದೇವರಿಗೆ ವ್ಯತಿರೇಕವಾದ ಮಾತುಗಳನ್ನಾಡಿ ನಿತ್ಯ ಅಗ್ನಿ ಪಾತಾಳವೆಂಬ ಅಧೋಲೋಕವನ್ನು ಪಡೆದುಕೊಂಡು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದು ನಿನ್ನನ್ನು ನೀನು ಕಂಗೆಡಿಸಿಕೊಂಡು ನಾಶವಾಗುವುದು ಏಕೆ? ಒಂದು ಸಲ ದೇವರ ವಿಷಯವನ್ನು ಆಲೋಚನೆ ಮಾಡು. ಇಷ್ಟು ಮಂದಿ ದೇವರ ವಾಕ್ಯವನ್ನು ಹೇಳುವಂಥವರನ್ನು ಗಮನಿಸು. ನಿಜವಾಗಲೂ ಇವರು ಹೇಳುವಂಥ ಮಾತು ಸರಿನಾ, ಇವರು ಹೇಳುವಂಥ ಮಾತು ಸರಿನಾ ಅಂತೇಳಿ ಆಲೋಚನೆ ಮಾಡಿ, ಯಾರು ಹೇಳುವಂಥ ಮಾತು ನಿಜ ಆಗಿದ್ರೆ ಅದನ್ನು ನಂಬು. ಒಂದು ಸಲ ನೀನು ಅಂದುಕೊಂಡ ಪ್ರಕಾರ ಈ ಪ್ರಕೃತಿ ತಾನಾಗಿ ಬರಲಿಲ್ಲ. ನೀನು ಧರಿಸ್ಕೊಂಡಿರುವಂಥ ಶರ್ಟ್ ಆಗಿರ್ಬೋದು, ನೀನು ಧರಿಸ್ಕೊಂಡಿರುವಂಥ ಪ್ಯಾಂಟ್ ಆಗಿರ್ಬೋದು, ನೀನು ಧರಿಸ್ಕೊಂಡಿರುವಂಥ ಯಾವುದೇ ವಸ್ತು ಆಗಿರ್ಬೋದು, ಅದು ಸುಮ್ಮನೆ ಬರಲಿಲ್ಲ. ಯಾರೋ ಒಬ್ಬರು ತಯಾರಿಸಿದ್ರೇ ಅದು ಬಂತು. ಆದ್ದರಿಂದ ಈ ಭೂಲೋಕವು ಕೂಡ ಒಬ್ಬರು ತಯಾರಿಸಿದ್ರು. ಆತನೇ ದೇವರು. ಆತನಿಗೆ ನೀನು ಘನ ಮಾನ ಮಹಿಮೆಯನ್ನು ತರುವ ಹಾಗೆ ಬದುಕು. ಇಲ್ಲದೆ ಹೋದರೆ ನರಕವನ್ನು ಸೇರುವಂಥ ಅವಕಾಶ ಬರುವುದು. ದಯಮಾಡಿ ಆ ರೀತಿಯಾಗಿ ನಾವೆಲ್ಲರೂ ಬದುಕೊಂಡ್ರಿ ಎಂದು ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧನು ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಇಷ್ಟು ದೊಡ್ಡ ಪ್ರಕೃತಿಯನ್ನು ಸ್ವಾಮಿ ನಮಗೋಸ್ಕರ ನಿರ್ಮಾಣ ಮಾಡಿರುವಿ ಕರ್ತನೆ. ನಮಗೋಸ್ಕರವಾಗಿ ನಿರ್ಮಾಣ ಮಾಡಿರುವಿರಿ. ಆದ್ದರಿಂದ ನಾವು ಬದುಕ್ತೀವಿ. ಇಲ್ಲದೆ ಹೋದರೆ ಸ್ವಾಮಿ ಈ ಲೋಕದಲ್ಲಿ ನಾವು ಒಂದು ನಿಮಿಷವೂ ಕೂಡ ಬದುಕುವುದಕ್ಕೆ ಸಾಧ್ಯವಿಲ್ಲ. ಕರ್ತನೆ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ. ನಮ್ಮನ್ನು ಆರೋಗ್ಯದಲ್ಲಿಯೂ ಆಯುಷ್ಕಾಲದಲ್ಲಿ ನಡೆಯಿಸಿ ನೀವಿರುವಂಥ ಲೋಕವನ್ನು ಸೇರುವ ತನಕ ನಿಮ್ಮ ಕೃಪೆಯನ್ನು ತೋರು. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ. ಆಮೇನ್.